ದಾಂಡೇಲಿ ನಗರದಲ್ಲಿ ನಡೆಯುತ್ತಿರುವ ನಗರೋತ್ಥಾನ ಕಾಮಗಾರಿ ಕಳಪೆಯಾಗುವುದು ನಡೆಯುತ್ತಿರುವ ಆರೋಪ ವ್ಯಕ್ತವಾಗಿದ್ದು, ಸುರಿಯುತ್ತಿರುವ ಮಳೆಯಲ್ಲೂ ಕಾಮಗಾರಿ ಕೈಗೊಳ್ಳುವ ಮೂಲಕ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ದಾಂಡೇಲಿಯ ವಿವಿಧೆಡೆ ನಗರೋತ್ಥಾನ ಯೋಜನೆಯಡಿಯಲ್ಲಿ ಹಲವು ರಸ್ತೆ ಕಾಮಗಾರಿಗಳು ನಡೆಯುತ್ತಿವೆ. ರಸ್ತೆ ಕಾಮಗಾರಿ ಕಳಪೆಯಾಗುತ್ತಿರುವ ಆರೋಪ ಕೂಡ ಕೇಳಿಬಂದಿದೆ. ಕೆಲವು ಕಡೆ ರಸ್ತೆಗಳ ಮಣ್ಣನ್ನು ಸರಿಯಾಗಿ ಅಗೆಯದೆ ಮೇಲಿಂದ ಮೇಲೆ ಡಾಂಬರ್ ಹಾಕಿರುವುದು ಕಂಡುಬಂದರೆ, ಸಿಮೆಂಟ್ ರಸ್ತೆ ಚೆನ್ನಾಗಿರುವುದರ ಮೇಲೆ ಡಾಂಬರೀಕರಣ ಮಾಡುವ ಮೂಲಕ ಸಾರ್ವಜನಿಕರ ಆಕ್ರೋಶಕ್ಕೂ ಕಾರಣವಾಗಿದೆ. ಅಲ್ಲದೆ ಇದೀಗ ಮಳೆಯ ನಡುವೆಯೂ ಕೂಡ ರಸ್ತೆಗೆ ಡಾಂಬರೀಕರಣ ನಡೆಸುವ ಕಾಮಗಾರಿ ನಡೆಯುತ್ತಿರುವುದು ರಸ್ತೆ ಕಾಮಗಾರಿಯ ಗುಣಮಟ್ಟದ ಬಗ್ಗೆ ಪ್ರಶ್ನೆ ಮೂಡುವಂತಾಗಿದೆ. ದಾಂಡೇಲಿಯ ಮಾರುತಿ ನಗರ ಪ್ರದೇಶದಲ್ಲಿ ಜಗದಂಬಾ ದೇವಸ್ಥಾನದ ಮುಂಭಾಗದ ಗಲ್ಲಿಯ ರಸ್ತೆಗಳಲ್ಲಿ ಶನಿವಾರ ಡಾಂಬರೀಕರಣ ಮಾಡಿದ್ದು, ಮಧ್ಯಾಹ್ನದಿಂದಲೇ ಇಲ್ಲಿ ಮಳೆ ಸುರಿಯುತ್ತಿದೆ. ರಸ್ತೆಯ ಮೇಲೆಲ್ಲ ಮಳೆ ನೀರು ತುಂಬಿಕೊಂಡಿದೆ. ಹೀಗೆ ಮಳೆ ಸುರಿಯುತ್ತಿರುವ ಸಂದರ್ಭದಲ್ಲಿಯೂ, ರಸ್ತೆ ಮೇಲೆ ನೀರು ನಿಂತಿರುವ ಸಂದರ್ಭದಲ್ಲಿಯೂ ಗುತ್ತಿಗೆದಾರರು ಯಾವುದೇ ಗಮನ ಹರಿಸದೆ ಡಾಂಬರ್ ಹಾಕುವ ಕೆಲಸ ಆರಂಭಿಸಿದ್ದಾರೆ. ರಸ್ತೆಯ ಮೇಲೆ ನೀರು ನಿಂತಿದ್ದರೂ ಡಾಂಬರ್ ಹಾಕುವ ಕೆಲಸ ನಿರಂತರವಾಗಿದ್ದು, ಡಾಂಬರ್ ಹಾಕಿದ ಕೆಲ ಕ್ಷಣದಲ್ಲೇ ರಸ್ತೆ ಕಿತ್ತು ಹೋಗಲಾರಂಭಿಸಿದೆ. ಸುರಿಯುವ ಮಳೆಯ ನಡುವೆಯೂ ಡಾಂಬರ್ ಹಾಕಿದ್ದು ಜನರ ಆಕ್ರೋಶಕ್ಕೆ ಕಾರಣವಾಗಿದೆ. ಸ್ಥಳೀಯರು ಅನೇಕರು ಈ ಬಗ್ಗೆ ನಗರಸಭೆಗೆ ದೂರು ಕೂಡ ನೀಡಿದ್ದಾರೆ. ರಸ್ತೆ ಕೆಲಸವನ್ನ ನಿಲ್ಲಿಸಿದ್ದಾರೆ. ಸ್ಥಳಕ್ಕೆ ನಗರಸಭೆಯ ಅಭಿಯಂತರರು ಆಗಮಿಸಿ ಪರಿಶೀಲಿಸಿದ್ದು, ಇದರ ಬಗ್ಗೆ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದ್ದಾರೆ. ಆದರೆ ಈ ರೀತಿಯಾಗಿ ಕಳಪೆ ಕಾಮಗಾರಿ ಮಾಡುವ ಗುತ್ತಿಗೆದಾರರ ವಿರುದ್ಧ ಸಂಬಂಧಪಟ್ಟ ಅಧಿಕಾರಿಗಳು ಯಾವ ಕ್ರಮ ಕೈಗೊಳ್ಳುತ್ತಾರೆ ಎಂಬುದನ್ನು ಕಾದು ನೋಡಬೇಕಿದೆ. ಕೆನರಾ ಪ್ಲಸ್ ನ್ಯೂಸ್, ದಾಂಡೇಲಿ.